ನೆನೆ ತಾನೇ ಟಾಕ್ಸಿಕ್ ಟ್ರೈಲರ್ ನೋಡಿದೆ. ವಾಟ್ ಅನ್ ಇನ್ಸ್ಪಿರೇಷನ್. ಎಸ್, ಬಟ್ ನಾನು ಇನ್ಸ್ಪಿರೇಷನ್ ಅಂದಿದ್ದು ಆ ಟ್ರೈಲರ್ನಲ್ಲ, ಅದ್ರಲ್ಲಿ ಆ್ಯಕ್ಟ್ ಮಾಡ್ದ ಯಶ್ ಅವ್ರನ್ನ. ಯಶ್ ಅಂದಿದ ತಕ್ಷಣ ಫಸ್ಟು ನಮ್ಮ ಮೈಂಡ್ಗೆ ಬರೋದು KGF ಹೀರೋ, ಪ್ಯಾನ್ ಇಂಡಿಯಾ ಸ್ಟಾರ್, ರಾಕಿ ಬಾಯ್. ಎಸ್, ಬಟ್ ಆದರೆ ಈ ನೇಮು ಫೇಮ್ ಎಲ್ಲ ಒಂದಿಂದಲೋ ಇಲ್ಲ ಒಂದು ಮೂವಿಲೋ ಅವ್ರಿಗೆ ಬಂದಿಲ್ಲ. ಎಷ್ಟೋ ಹಾರ್ಡ್ ವರ್ಕ್, ಎಷ್ಟೋ ಡೆಡಿಕೇಶನ್ ಆ್ಯಂಡ್ ಎಷ್ಟೋ ಅವಮಾನ ದಾಟಿ ಈ ಲೆವೆಲ್ಗೆ ಬಂದು ನಿಂತಿದ್ದಾರೆ ರಾಕಿ ಬಾಯ್. ನಾರ್ಮಲ್ ಬಸ್ ಡ್ರೈವರ್ನ ಮಗ ಈ ಲೆವೆಲ್ಗೆ ಬೆಳಿಬೋದು ಅಂದರೆ, ಒಂದು ನಾರ್ಮಲ್ ಸೀರಿಯಲ್ ಆರ್ಟಿಸ್ಟ್ ಆಗಿ ಜರ್ನಿ ಸ್ಟಾರ್ಟ್ ಮಾಡಿದವರು ಈ ಲೆವೆಲ್ಗೆ ಬೆಳೆದು ಇಂಡಸ್ಟ್ರಿನೇ ಅವ್ರ ಕಡೆ ತಿರುಗಿ ನೋಡೋ ಥರ ಮಾಡ್ಬೋದು ಅಂದರೆ, ಜೀವನದಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ರಾಕಿ ಬಾಯ್ ಒಂದು ದೊಡ್ಡ ಉದಾಹರಣೆ. ಸಾಧನೆ ಮಾಡೋಕ್ಕೆ ನಾವು ಯಾರು, ನಮ್ಮ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲ ಯಾಕೆ, ನಮ್ಮ ಬ್ಯಾಕ್ ಸಪೋರ್ಟಲ್ಲಿ ಯಾರು ಇಲ್ಲ ಅಂದ್ರೂ ನಾವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಬಟ್ ಇದೆಲ್ಲದಕ್ಕೂ ಮೊದಲು ಮನುಷ್ಯ ಕನಸು ಕಾಣಬೇಕು. ನಾವು ಆ ಜಗಲಿ ಮೇಲೆ ಕೂತ್ಕೊಂಡು ಕನಸು ಕಂಡಿದ್ದೀವಿ, ಸತ್ಯ ಆಗಕ್ಕೆ ಸಾಧ್ಯ ಅಂದರೆ ಯಾರು ಏನು ಬೇಕಾದರೂ ಆಗ್ಬೋದು. ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಕನಸು ಕಾಣಬೇಕಾದ್ರೆ ಬೇಲಿ ಹಾಕೋಬೇಡಿ.